ಯಾವ್ಯಾವ ಕ್ಷೇತ್ರಕ್ಕೆ ಇವತ್ತು AI ಲಗ್ಗೆ ಇಟ್ಟಿಲ್ಲ ಅಂತಂದ್ರೆ ನಾವು ಹುಡುಕಬೇಕು. ಅಂಥ ಕ್ಷೇತ್ರಗಳನ್ನು ಕೂಡ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ರೋಬೋಟಿಕ್ಸ್ ಎಲ್ಲವೂ ಕೂಡ ಬಂದ್ಬಿಟ್ಟಿದೆ. ಬದುಕನ್ನ ಸುಲಭವೂ ಮಾಡ್ತಿದೆ, ಆಲೋಚನೆಯ ಪರಿಕಲ್ಪನೆಯನ್ನು ಕುಂಠಿತಗೊಳಿಸ್ತಾ ಇದೆ. ನಿಮ್ಮ ಸಾಹಿತ್ಯ ಕೃಷಿಯಲ್ಲಿ AI ನ ಪ್ರಭಾವ ಯಾವ ರೀತಿ ಇದೆ ದೀಕ್ಷಿತ್ ಅವರೇ? ನಾನು AI ನಿಂದ ಮಾಹಿತಿಯನ್ನ ತಗೋತೀನಿ. ಆದ್ರೆ ಎಲ್ರು ಕೇಳುವಂತ ಸಹಜ ಪ್ರಶ್ನೆ ಇದು, ಏನಾದ್ರೂ ನಿಮ್ಗೇನಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಬೀರಿದ್ಯಾ ಅಥವಾ ಕೃತಕ ಬುದ್ಧಿಮತ್ತೆಯಿಂದ ನಿಮ್ ಬುದ್ಧಿಮತ್ತೆಗೆ ಏನಾದ್ರೂ ಪೆಟ್ಟಾಗಿದ್ಯಾ ಅಂತ ನಾನು ಹೇಳ್ತಿರ್ತೀನಿ. ನನ್ನ ಕವಿತೆಯನ್ನ, ನನ್ನ ನೆಲದ ಕವಿತೆಯನ್ನ, ನನ್ನ ಮನದ ಕವಿತೆಯನ್ನೇ AI ಬರೀಲಿಕ್ಕಾಗಲ್ಲ. ನನ್ನಲ್ಲಿ ಭಾವ ಇದೆ, ಬಕುತಿ ಇದೆ, ನನ್ನಲ್ಲಿ ಒಂದು ಆರ್ದ್ರ ಭಾವ ಇದೆ, ತಾಯಿಯ ಮಮತೆ ಇದೆ, ನನ್ನಲ್ಲಿ ತಂದೆಯ ಮಮತೆ ಇದೆ. ಅದನ್ನ AI ಕಟ್ಕೊಡ್ಲಿಕ್ಕಾಗಲ್ಲ. ಅದೊಂದು ರೀತಿಯ ಮಷಿನ್ ರೀತಿ ಕೆಲಸ ಮಾಡುತ್ತೆ. ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ಕೂತಿರು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನಿಮ್ ಜನ್ಮವನ್ನು ಮಂಕುತಿಮ್ಮ. ಸತ್ಯವಾಗ್ಲೂ 100 ವರ್ಷ ಆದ್ರೂ AI ಇಂತ ಕಗ್ಗ ಬರೀಲಿಕ್ಕಾಗಲ್ಲ. ಹೌದು, ಕರೆಕ್ಟಾ? ಇನ್ನೇನಾದ್ರೂ ಬರಿಬಹುದು. ಕನ್ನಡದಲ್ಲಿ ಮಾತನಾಡುತ್ತೆ, ಏನ್ ಮಾರಾಯ ಚೆನ್ನಾಗಿದೆಯಾ ಅಂತ ಕೇಳುತ್ತೆ ನನ್ನ AI. ಆದ್ರೆ ಆ ರೀತಿ ಬರೀಲಿಕ್ಕಾಗಲ್ಲ. ಆರಂಕುಶ ವಿಟ್ಟೋಡಿಯಂ ನೆನೆಯುವುದೆನ್ನ ನಮ್ಮ ಬನವಾಸಿ ದೇಶ ಬರೀಲಿಕ್ಕಾಗತ್ತಾ? ಬರೀಲಿಕ್ಕಾಗಲ್ಲ. ಜೈ ಭಾರತ ಜನನಿಯ ತನುಜಾತೆ ಕುವೆಂಪುವೇ ಬರಬೇಕು. ಶ್ರವಣ ಬಂತು, ನಾಡಿಗೆ ಬಂತು, ಕಾಡಿಗೆ ಬಂತು, ಬೀಡಿಗೆ ಬೇಂದ್ರೆಯೇ ಬರಬೇಕು. ಈ ತರ ಜೋಗದ ಸಿರಿ ಬೆಳಕಿನಲ್ಲಿ ಬರೀಲಿಕ್ಕೆ ನಿಸಾರೇ ಬರಬೇಕು. ಸೊ ನಮ್ಮ ಕವಿತೆಯನ್ನ, ನಮ್ಮ ಸೃಜನಶೀಲತೆಯನ್ನ ಏನನ್ನಾದ್ರೂ ಕಸಿದುಕೊಳ್ಬಹುದು, ಆದ್ರೆ ಕವಿಯೊಳಗಿನ ಭಾವವನ್ನ ಕಸಿದುಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಅಳ್ಳಿಕ್ಕೂ ಬರಲ್ಲ, ನಗ್ಲಿಕ್ಕೂ ಬರಲ್ಲ. ಬಟ್ ನನಗೆ ಅಳ್ಳಿಕ್ಕೂ ಬರುತ್ತೆ, ನಗ್ಲಿಕ್ಕೂ ಬರುತ್ತೆ. ಫಾಲೋ ದಿ ಟಿಯರ್ಸ್, ಕಣ್ಣೀರನ್ನ ಹಿಂಬಾಲಿಸಿ ಹೊರಡೋನು ಕವಿ. ಆದ್ರೆ ಅದಕ್ಕೆ ಕಣ್ಣೀರು ಹಿಂಬಾಲಿಸ್ಲಿಕ್ಕೆ ಬರಲ್ಲ. ನಾವು ಏನ್ ಕೇಳ್ತೀವಿ ಅದನ್ನ ಕೊಡುತ್ತೆ. ಅದಕ್ಕೆ ಕೃತಕ ಬುದ್ಧಿಮತ್ತೆ ಅನ್ನೋದು. ನಿಜ, ಹೆಸರೇ ಹೇಳುತ್ತೆ ಕೃತಕ ಬುದ್ಧಿಮತ್ತೆ. ಕೃತಕವಾಗಿರುತ್ತೆ ಅಂತ, ಆರ್ಟಿಫಿಷಿಯಲ್ ಅಂತ. ಬಟ್ ನಮ್ಮಲ್ಲಿ ತುಂಬಿದ ಒರಿಜಿನಾಲಿಟಿ ಇರುತ್ತೆ. ನಮ್ಮಲ್ಲಿ ಕ್ರಿಯಾತ್ಮಕತೆ ಇರುತ್ತೆ, ಸೃಜನಾತ್ಮಕತೆ ಇರುತ್ತೆ. ನಿಮ್ಮ ಈ ಎಲ್ಲ ಸಾಧನೆಯನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು, ಕಿರಿ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಗೋಪಾಲ್ ನಾಯರ್ ಅವರ ಪ್ರಶಸ್ತಿಯ ಬಗ್ಗೆ ಮಾತನಾಡೋದಾದ್ರೆ, ಆ ಕ್ಷಣಗಳನ್ನ ಮೆಲುಕು ಹಾಕೋದಾದ್ರೆ ಏನಂತ ಹೇಳ್ತೀನಿ? ಆ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ಅದು ನನಗೆ ಕೊಡ್ತಾ ಇದ್ದಾರೆ. ಗೋಪಾಲನ್ ನಾಯರ್ ಅನ್ನುವಂತಹ ಒಂದು ಕುಟುಂಬ, ಅವರಿಬ್ರು ಇಲ್ಲ, ದಂಪತಿಗಳ ಹೆಸರಿನಲ್ಲಿ ಕೊಡುವಂತಹ ಪ್ರಶಸ್ತಿ ಅದು. ನನ್ನ ಪ್ರತಿಭೆಯನ್ನು ಗುರುತಿಸಿ, ನನ್ನ ತಾತ ಕೇರಳದವರಾದರೂ ನಾನು ಮಂಡ್ಯದಲ್ಲಿ ಇತ್ಕೊಂಡು ಕನ್ನಡ ಸಾಹಿತ್ಯ ಪರಿಚರಿಕೆ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ನನಗೆ ಗುರುತಿಸಿ ನಮ್ಮ ತಾತ ಹುಟ್ಟಿದ ಊರಿನಲ್ಲಿ ನನಗೆ ಪ್ರಶಸ್ತಿ ಸಿಗ್ತಾ ಇದೆ. ಟಾಟಾ ಬಿಲ್ಡಿಂಗ್ ಅವರು ಉತ್ತಮ ಬರಹಗಾರ ಅನ್ನೋ ಪ್ರಶಸ್ತಿನ ಕೊಡ್ತಾರೆ. ಹೌದು, ಆ ಕ್ಷಣವನ್ನ 2014ರಲ್ಲಿ ಆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತೀನಿ. 2014 ಸ್ವಚ್ಛ ಭಾರತ್ ಅಭಿಯಾನ, ಆಗಷ್ಟೇ ಪ್ರಧಾನಮಂತ್ರಿ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಬಗ್ಗೆ ನಾನು 30 ಪುಟಗಳ ಪ್ರಬಂಧ ಬರೀತೀನಿ. 2,68,000 ವಿದ್ಯಾರ್ಥಿಗಳ ಪ್ರಬಂಧ ಬರೆದಿರ್ತಾರೆ. 35 ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಆಗಿರ್ತಾರೆ. ಆ ವಿದ್ಯಾರ್ಥಿಗಳಲ್ಲಿ ನಾನು ಒಬ್ಬ. ಆಗ ನನಗೆ ಉತ್ತಮ ಬರಹ ಪ್ರಶಸ್ತಿ ಅಂತ ಬರುತ್ತೆ. ಆಗ ನನಗನ್ನಿಸ್ತು, ಬರಹದಲ್ಲೂ ನನಗೆ ಸತ್ವ ಇದೆ, ಸಾರ ಇದೆ, ನಾನು ಬರೀಬಲ್ಲೆ, ಬರೆದು ಬದುಕನ್ನು ಕಟ್ಕೊಳ್ಬಲ್ಲೆ ಅಂತ ಅನಿಸಿದ್ದು ನಾನು 9ನೇ ತರಗತಿ ಓದಬೇಕಾದ್ರೆ. ಭಾರತೀಯ ಸಾರ್ವಜನಿಕ ವಿಶೇಷವಾಗಿ ಒಂದು ಸಂಪರ್ಕ ಮಂಡಳಿಯವರು ನಿಮ್ಮನ್ನು ಗೌರವಿಸ್ತಾರೆ. ಅದು ನಿಜವಾಗಿಯೂ ಹೆಚ್ಚು ಹೆಮ್ಮೆ ಮತ್ತು ಮೈಲಿಗಲ್ಲು. ಅದ್ರ ಬಗ್ಗೆ ಅದು ರಾಷ್ಟ್ರೀಯ ಕೌಟಿಲ್ಯ ಪುರಸ್ಕಾರ, ವರ್ಷದ ನಿರೂಪಕ ಪ್ರಶಸ್ತಿ ಅಂತ ಕೊಡುತ್ತೆ. ನಾನು ಸಾವಿರಾರು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿರ್ತೀನಿ. ನಾನೇನ್ ಅನ್ಕೊಂಡಿದ್ದೆ ಸಾಹಿತ್ಯಕ್ಕೆ ಮತ್ತೆ ಭಾಷಣಕ್ಕೆ ಕೊಡುತ್ತೇನೋ ಅಂತ. ಆದ್ರೆ ನಾನು ನಿರೂಪಣೆ ಒಂದು ಹಾಬಿಯಾಗಿ, ಹೇಗಿದ್ರು ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹಾಗೆ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹಾಗೆ, ನನಗೆ ಮಾತಿರೋನಿಗೆ ಎಲ್ಲೂ ಜಗಳ ಇಲ್ಲ. ಮಾತೆ ಮುತ್ತು, ಮಾತೆ ಮೃತ್ಯು. ಮಾತಿನಿಂದ ಬದುಕಟ್ಕೊಳ್ತಾ ಇದ್ದವನಿಗೆ ನಿರೂಪಣೆ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹೆಚ್ಚು ನಿರೂಪಣೆ ಮಾಡಿದಂತಹ ಖ್ಯಾತಿ ನಿಮಗೆ ಸಲ್ಲಬೇಕು ಅಂತ ಸರ್ಕಾರ ಮಟ್ಟದಲ್ಲಿ ನನಗೆ ಗೌರವ ಸೂಚಿಸಿ ನನಗೆ ಕೌಟಿಲ್ಯ ಪುರಸ್ಕಾರವನ್ನ ಕೊಡುತ್ತೆ. ನೋಡಿ, ನಾವು ಪ್ರಶಸ್ತಿಗಳನ್ನ ತಾವು ಸ್ವೀಕಾರ ಮಾಡ್ತಿರುವಂತಹ ಮಂಗಳೂರಿನ ಒಂದು ಹೋಟೆಲ್ ನಲ್ಲಿ. ಹೌದು, ಅದೊಂದು ಸಾರ್ಥಕ ಕ್ಷಣ ಅದು.